ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಎಸ್ ಸಿದ್ದೇಗೌಡ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಕಾವ್ಯಭಾಗವಾದ ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು ಎನ್ನುವ ಕಾವ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಹಿಂದಿನ 2 ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ವಶಿಷ್ಠ ಹರಿಶ್ಚಂದ್ರನೇ ಸತ್ಯವಂತ ಎಂದು ಹೇಳಲಾಗಿ ಅದನ್ನು ವಿರೋಧಿಸಿದಂತಹ ವಿಶ್ವಾಮಿತ್ರ ಸತ್ಯವಂತನಲ್ಲ ಹರಿಶ್ಚಂದ್ರ ಎನ್ನುವುದನ್ನು ಅನೇಕ ವಿಧದಲ್ಲಿ ಸಾಧಿಸಿ ತೋರಿಸುವ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಇದ್ದಂತಹದ್ದನ್ನು ನಾವು ಗಮನಿಸಿದ್ದೇವೆ. ಮುಂದುವರಿದ ಹಾಗೆ ವಶಿಷ್ಠ ಹರಿಶ್ಚಂದ್ರನೇ ಸತ್ಯವಂತ ಎನ್ನುವುದಕ್ಕೆ ಅನೇಕ ಉಪಮೆಗಳನ್ನು ನೀಡಿ ತನ್ನ ಮಾತನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದನ್ನು ಕೇಳಿಸಿಕೊಂಡಂತಹ ವಿಶ್ವಾಮಿತ್ರ ಹರಿಶ್ಚಂದ್ರ ಸತ್ಯವಂತನಲ್ಲ ಎನ್ನುವುದಕ್ಕೆ ಜನಜನಿತವಾದಂತಹ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಏನದು ಅಂತ ಹೇಳಿದರೆ, ವಿಶ್ವಾಮಿತ್ರ ಹೇಳ್ತಾನೆ, ಹರಿಶ್ಚಂದ್ರನ ಕತೆ ವೇದಗಳಲ್ಲಿಯೇ ಬಂದಿದೆ. ಹರಿಶ್ಚಂದ್ರ ತನಗೆ ಮಗನಿಲ್ಲದ್ದರಿಂದ ನರಕ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿದು ವರುಣದೇವನನ್ನು ಆರಾಧಿಸುತ್ತಾನೆ. ಈತನ ಆರಾಧನೆಗೆ ಮೆಚ್ಚಿದ ವರುಣ, ನಿನಗೆ ಪುತ್ರನನ್ನು ಅನುಗ್ರಹಿಸುತ್ತೇನೆ, ಆದರೆ ಆತನನ್ನು ತನಗೆ ಬಲಿಯಾಗಿ ಒಪ್ಪಿಸಬೇಕು ಎನ್ನುವ ನಿಯಮವನ್ನು ಹಾಕ್ತಾನೆ. ಹರಿಶ್ಚಂದ್ರ ಆ ಸಂದರ್ಭದಲ್ಲಿ ತನಗೆ ಸಂತತಿಯಾದರೆ ಸಾಕು ಎಂದು ಭಾವಿಸಿ ವರುಣನ ಆ ನಿಯಮವನ್ನು ಒಪ್ಪಿಕೊಳ್ಳುತ್ತಾನೆ. ಅದರಂತೆ ವರುಣನ ಕೃಪೆಯಿಂದ ಹರಿಶ್ಚಂದ್ರನಿಗೆ ಮಗ ಜನಿಸ್ತಾನೆ. ಜನಿಸಿದ ಮೇಲೆ ಹರಿಶ್ಚಂದ್ರನಿಗೆ ವರುಣನ ಭಯ ಕಾಡಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ತನ್ನ ಮಗನನ್ನು ಅಡವಿಯಲ್ಲಿ ಬಚ್ಚಿಡುತ್ತಾನೆ. ಈ ರೀತಿ ಕೊಟ್ಟ ಮಾತನ್ನು ನಡೆಸದ ಸುಳ್ಳುಗಾರ ಎನ್ನುವಂತಹದ್ದು ಗೊತ್ತಿದ್ದರೂ ಕೂಡ ಹರಿಶ್ಚಂದ್ರ ಸತ್ಯವಂತ ಎಂದು ಹೊಗಳುವುದು ನಿಮ್ಮ ಬುದ್ಧಿಗೆ ಮಾತ್ರ ಸಾಧ್ಯ ಎಂದು ವಿಶ್ವಾಮಿತ್ರ ವಸಿಷ್ಠನಿಗೆ ಹೇಳ್ತಾನೆ. ಹೀಗೆ ವಿಶ್ವಾಮಿತ್ರ ಕೂಡ ಹರಿಶ್ಚಂದ್ರ ಸತ್ಯವಂತನಲ್ಲ ಎನ್ನುವ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ತನ್ನದೇ ಆದಂತಹ ವಾಗ್ವಾದವನ್ನು ವಿಶ್ವಾಮಿತ್ರ ಮಾಡ್ತಾ ಹೋಗ್ತಾನೆ. ಈ ರೀತಿಯ ವಾದಗಳನ್ನು ಅವಲೋಕಿಸಿದಂತಹ ವಸಿಷ್ಠ ಮುನಿ ವಿಶ್ವಾಮಿತ್ರನಿಗೆ ಈ ರೀತಿ ಹೇಳ್ತಾನೆ, ಹಲವು ಮಾತೇಕ್ ಆ ಹರಿಶ್ಚಂದ್ರ ಭೂನಾಥನೊಳಗೆ ಅಸತ್ಯವನ್ನು ಕಾಣಿಸಲು ಬಲ್ಲರು, ಧಾತ್ರಿಯೊಳು ಮುನ್ನ ಹುಟ್ಟಿದವರಿಲ್ಲ, ಇನ್ನು ಹುಟ್ಟುವರ ಕಾಣೆನ್, ಆನ್ ಇದ ಬಲ್ಲೆನು, ಉಳಿದವರ ಹವಣಾವುದು ಎಂದು ವಾಸಿಷ್ಠ ಮುನಿಕುಲ ತಿಲಕನ್ ಎನ್ನಲು
ವಿಶ್ವಾಮಿತ್ರ ಮನದೊಳ್ ಅತಿ ಮುಳಿದು ನಿಲ್ ಆಡದಿರು ಬಾಯಿ ಹಿರಿದುಂಟು ಎನ್ನುತ್ತಾ ಮತ್ ಇಂತೆಂದನು. ವಿಶ್ವಾಮಿತ್ರನ ಪ್ರತಿವಾದವನ್ನು ಕೇಳಿದಂತಹ ವಸಿಷ್ಠ ವಿಶ್ವಾಮಿತ್ರನಿಗೆ ಹೇಳುವಂತಹದ್ದು ಹಲವು ಮಾತೇಕ್, ಅಂದರೆ ಸುಖ ಸುಮ್ಮನೆ ಬಹಳ ಮಾತನಾಡಿ ಪ್ರಯೋಜನವೇನು ಎನ್ನುವಂಥದ್ದು ಅದರ ಅರ್ಥ. ಮುಂದುವರೆದು ವಸಿಷ್ಠ ಹೇಳ್ತಾನೆ, ಹರಿಶ್ಚಂದ್ರ ಭೂನಾಥನೊಳಗೆ, ಹರಿಶ್ಚಂದ್ರ ಎನ್ನುವ ಭೂನಾಥ ಅಂದರೆ ಭೂಮಿಯ ಒಡೆಯನಾದಂತಹ ರಾಜ, ಹರಿಶ್ಚಂದ್ರ ಎನ್ನುವ ರಾಜನ ಒಳಗೆ ಅಸತ್ಯವನ್ನು ಕಾಣಿಸಬಲ್ಲರು ಅಂದರೆ ತೋರಿಸಬಲ್ಲಂತಹವರು ಧಾತ್ರಿಯೊಳು ಮುನ್ನ ಹುಟ್ಟಿದವರಿಲ್ಲ. ಅಂದರೆ ಈ ಭೂಮಿಯಲ್ಲಿ, ಧಾತ್ರಿ ಅಂದರೆ ಭೂಮಿ, ಈ ಭೂಮಿಯಲ್ಲಿ ಇದಕ್ಕೂ ಮೊದಲು ಯಾರೂ ಹುಟ್ಟಿಲ್ಲ, ಇನ್ನು ಹುಟ್ಟುವರ ಕಾಣೆನ್, ಇನ್ನು ಮುಂದೆ ಹುಟ್ಟುತ್ತಾರೆ ಎನ್ನುವುದು ಕೂಡ ಗೊತ್ತಿಲ್ಲ. ಅಂದರೆ ಹರಿಶ್ಚಂದ್ರನಲ್ಲಿ ಅಸತ್ಯವನ್ನು ತೋರಿಸಿಕೊಡಬಲ್ಲಂತಹವರು ಈ ಹಿಂದೆ ಈ ಭೂಮಿಯಲ್ಲಿ ಯಾರೂ ಹುಟ್ಟಿಲ್ಲ, ಇನ್ನು ಮುಂದೆ ಯಾರೂ ಕೂಡ ಹುಟ್ಟುವುದಿಲ್ಲ. ಇದ ಬಲ್ಲೆನೋ, ನನಗಿದು ಗೊತ್ತು. ಉಳಿದವರ ಹವಣಾವುದು, ಹವಣ ಅಂದರೆ ಸರಿಸಾಟಿ ಅಂತ ಅಂದರೆ ಉಳಿದವರಿಗೆ ಯಾರಿಂದ ಸಾಧ್ಯವಾಗ್ತದೆ ಎನ್ನುವಂತಹದ್ದು. ಅಂದರೆ ಈ ಹಿಂದೆ ಈ ಭೂಮಿಯಲ್ಲಿ ಯಾರೂ ಹುಟ್ಟಿಲ್ಲ, ಮುಂದೆ ಯಾರೂ ಕೂಡ ಹುಟ್ಟುವುದಿಲ್ಲ ಅಂದಮೇಲೆ ಇನ್ನು ಉಳಿದವರಿಗೆ ಇದು ಸಾಧ್ಯವೇ ಎಂದು ವಾಸಿಷ್ಠ ಮುನಿಕುಲ ತಿಲಕನ್, ವಸಿಷ್ಠ ಎನ್ನುವ ಮುನಿಕುಲದ ತಿಲಕಪ್ರಾಯನಾದ ಅಂದರೆ ಶ್ರೇಷ್ಠನಾದಂತಹ ಮುನಿ ಈ ರೀತಿ ಹೇಳಲು, ಈ ಮಾತನ್ನು ಕೇಳಿದಂತಹ ವಿಶ್ವಾಮಿತ್ರ ತನ್ನ ಮನಸ್ಸಿನಲ್ಲಿಯೇ ಅತಿಯಾಗಿ ಕೋಪಿಸಿಕೊಂಡು ಮನದೊಳ್ ಅತಿ ಮುಳಿದು, ಮುಳಿ ಅಂದರೆ ಕೋಪಿಸಿಕೊಳ್ಳು ಎಂದು ಅರ್ಥ. ಅಂದರೆ ವಿಶ್ವಾಮಿತ್ರ ಮಹರ್ಷಿ ತನ್ನ ಮನಸ್ಸಿನಲ್ಲಿಯೇ ಅತಿಯಾಗಿ ಕೋಪಿಸಿಕೊಂಡು ವಸಿಷ್ಠನಿಗೆ ಹೇಳ್ತಾನೆ, ನಿಲ್ ಆಡದಿರು ಬಾಯಿ ಹಿರಿದುಂಟೆಂದೆನ್ನುತ್ತಾ, ಬಾಯಿ ದೊಡ್ಡದಾಗಿದೆ ಎಂದು ಬಾಯಿಗೆ ಬಂದ ಹಾಗೆ ಹರಟಬೇಡ, ನಿಲ್ಲಿಸು ಎಂದು ವಸಿಷ್ಠನಿಗೆ ಹೇಳುತ್ತಾ ವಿಶ್ವಾಮಿತ್ರ ಮುಂದುವರೆದು ಈ ರೀತಿ ಹೇಳ್ತಾನೆ ಅನ್ನುವಂಥದ್ದು. ಮತ್ ಇಂತೆಂದನು, ಮುಂದುವರೆದು ಆತ ಈ ರೀತಿ ಹೇಳುವಂತಹದ್ದು. ಏನು ಹೇಳ್ತಾನೆ ಅದು ನಮಗೆ ಪಠ್ಯದಲ್ಲಿಲ್ಲ, ಆ ಪದ್ಯವನ್ನು ನಾವು ಇಲ್ಲಿ ಬಿಟ್ಟಿದ್ದೇವೆ, ಅದರ ಅನಂತರದ ಪದ್ಯಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಇಲ್ಲೇನು ಹೇಳ್ತಾನೆ ಅಂತ ಹೇಳಿದ್ರೆ, ಹರಿಶ್ಚಂದ್ರ ಸಮುದ್ರದ ಹೊರೆಗೂ ಇರುವಂತಹ ಭೂಮಿಯ ಒಡೆಯ, ಜೊತೆಗೆ ನಿಮ್ಮ ಶಿಷ್ಯ. ಆತ ನಿಮಗೆ ಬೇಕಾದಷ್ಟು ಹಣವನ್ನು ಕೊಡುವಂತಹವನು. ಆತನ ಆಶ್ರಯದಲ್ಲಿ ನೀವಿದ್ದೀರಾ. ಹೀಗಿರಬೇಕಾದ್ರೆ ಆತನನ್ನು ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೇರಿಸಿ ವರ್ಣಿಸುವಂತಹದ್ದು ನಿಮಗೆ ಒಪ್ಪುವುದಿಲ್ಲ, ಸರಿ ಹೊಂದುವುದಿಲ್ಲ ಎನ್ನುವ ಮಾತನ್ನು ವಿಶ್ವಾಮಿತ್ರ ವಸಿಷ್ಠನಿಗೆ ಹೇಳ್ತಾನೆ. ಅದಕ್ಕೆ ವಸಿಷ್ಠ ಹೇಳ್ತಾನೆ, ಏನು ಹೇಳಿದ್ರಿ, ನಾನು ರಾಜಾಶ್ರಯದಲ್ಲಿ ಬಾಳ್ತಾ ಇದ್ದೀನಾ ಅಂತ ಹೇಳಿ ವಿಶ್ವಾಮಿತ್ರನಿಗೆ ಪ್ರಶ್ನೆಯನ್ನು ಹಾಕ್ತಾನೆ. ಅದಕ್ಕೆ ವಿಶ್ವಾಮಿತ್ರ ಹೇಳುವಂತಹದ್ದು, ವಸಿಷ್ಠರೇ ಕೋಪ ಮಾಡಿಕೊಳ್ಬೇಡಿ, ಆತ
ಸುಳ್ಳನ್ನು ಹೇಳಿದ್ರೆ ನಿಮ್ಮನ್ನು ಏನು ಮಾಡಬೇಕು ಅಂತ ಹೇಳಿ ವಿಶ್ವಾಮಿತ್ರ ವಸಿಷ್ಠನನ್ನು ಕೇಳ್ತಾನೆ. ಅದಕ್ಕೆ ವಸಿಷ್ಠ ಮುನಿ ಹೇಳುವಂತಹದ್ದು ಕೇಳಿ. ಶ್ರುತಿ ಮತ ಕುಲಾಚಾರ ಧರ್ಮ ಮಾರ್ಗಂ ಮಹಾವ್ರತಾನುಷ್ಠಾನ ಗುರುವಾಗ್ನೆ ಲಿಂಗಾರ್ಚನೆ ಉನ್ನತ ತಪಂ ಬ್ರಹ್ಮಕರ್ಮಂ ಬೆಳೆದ ಪುಣ್ಯದೊಳಗಾದವಂ ತೊರೆದು ಕಳೆದು ಸತಿಯನ್ ಉಳಿದು ಅತಿ ದಿಗಂಬರನಾಗಿ ಮುಕ್ತಕೇಶಿತನಾಗಿ ನರಕಪಾಲದೊಳು ಸುರೆ ಎರೆದು ಕುಡಿಯುತ್ತ ತೆಂಕಮುಖವಾಗಿ ಓಹೆಂ ಹರಿಶ್ಚಂದ್ರಂ ಅರಿದು ಉಸಿಯಂ ನುಡಿದಡೆ. ಕೊನೆಯ ಸಾಲನ್ನು ನಾವು ಗಮನಿಸಬೇಕು. ವಸಿಷ್ಠ ಹೇಳ್ತಾನೆ, ಹರಿಶ್ಚಂದ್ರಂ ಅರಿದು ಉಸಿಯಂ ನುಡಿದಡೆ. ಅಂದರೆ ಹರಿಶ್ಚಂದ್ರ ಮಹಾರಾಜ ಅರಿದು ಅಂದರೆ ತಿಳಿದೂ ಕೂಡ, ಹುಸಿಯಂ ನುಡಿದಡೆ ಸುಳ್ಳನ್ನು ಹೇಳಿದ್ದೇ ಆದಲ್ಲಿ. ಅಂದರೆ ಹರಿಶ್ಚಂದ್ರ ಮಹಾರಾಜ ತಿಳಿದು ಸುಳ್ಳನ್ನು ಹೇಳಿದ್ದೇ ಆದಲ್ಲಿ ನಾನು ಏನು ಮಾಡ್ಕೊಳ್ತೀನಿ, ನನ್ನ ಪ್ರತಿಜ್ಞೆ ಏನು ಅಂತ ಹೇಳಿದ್ರೆ ವಸಿಷ್ಠ ಹೇಳುವಂತಹದ್ದು, ಶ್ರುತಿ ಮತ ಕುಲಾಚಾರಗಳನ್ನು ಪಾಲಿಸಿ ಧರ್ಮ ಮಾರ್ಗದಿಂದ, ಶ್ರುತಿ ಮತ ಕುಲಾಚಾರ ಧರ್ಮ ಮಾರ್ಗಂ, ಶ್ರುತಿ ಮತ ಕುಲ ಆಚಾರಗಳನ್ನು ಪಾಲಿಸಿ ಧರ್ಮ ಮಾರ್ಗದಿಂದ ಮಹಾವ್ರತಾನುಷ್ಠಾನ ಅಂದರೆ ಮಹಾವ್ರತಗಳನ್ನು ನಡೆಸಿ ಗುರುವಾಜ್ಞೆ ಗುರುವಿನ ಆಜ್ಞೆಯಂತೆ ನಡೆದುಕೊಂಡು ಲಿಂಗಾರ್ಚನ ಉನ್ನತ ತಪಂ, ಲಿಂಗದ ಅರ್ಚನೆ ಅಂದರೆ ಪೂಜೆ, ಲಿಂಗದ ಪೂಜೆಯನ್ನು ಮಾಡಿ ಉನ್ನತ ತಪಸ್ಸನ್ನು ಆಚರಿಸಿ ಬ್ರಹ್ಮಕರ್ಮಂ ಬೆಳೆದ ಅಂದರೆ ವೈದಿಕ ಕರ್ಮಾನುಷ್ಠಾನದಿಂದ ಗಳಿಸಿಕೊಂಡಂತಹ ಪುಣ್ಯ ಸಂಚಯ ನನ್ನಲ್ಲಿದೆ. ಪುಣ್ಯದೊಳಗಾದವಂ, ಪುಣ್ಯ ಸಂಚಯ ನನ್ನಲ್ಲಿ ಉಂಟು. ಈ ರೀತಿ ಇರುವಂತಹ ಈ ಪುಣ್ಯ ಸಂಚಯವನ್ನು ಹರಿಶ್ಚಂದ್ರ ಏನಾದರೂ ತಿಳಿದು ಸುಳ್ಳನ್ನು ಹೇಳಿದ್ದೇ ಆದಲ್ಲಿ ಅಂತಹ ಪುಣ್ಯ ಸಂಚಯವನ್ನು ತೊರೆದು ಅಂದರೆ ಬಿಟ್ಟು ಸತಿಯನ್ನುಳಿದು ನನ್ನ ಪತ್ನಿಯನ್ನು ಕೂಡ ತ್ಯಜಿಸಿ ದಿಗಂಬರನಾಗಿ ಅಂದರೆ ವಸ್ತ್ರವೇ ಇಲ್ಲದೆ ಮುಕ್ತಕೇಶಿತನಾಗಿ ಕಟ್ಟಿದ ಜಡೆಯನ್ನು ಬಿಚ್ಚಿ ನರಕಪಾಲದೊಳು ಸುರೆ ಎರೆದು ಕುಡಿಯುತ್ತಾ, ನರಕಪಾಲ ಅಂದರೆ ಒಂದು ರೀತಿಯ ಹೆಂಡದ ಮಡಿಕೆ, ಆ ಹೆಂಡದ ಮಡಿಕೆಯನ್ನು ಹಿಡಿದುಕೊಂಡು ಅದರಲ್ಲಿ ಹೆಂಡವನ್ನು ಕುಡಿಯುತ್ತಾ ತೆಂಕಮುಖವಾಗಿ ಓಹೆಂ ದಕ್ಷಿಣಾಭಿಮುಖವಾಗಿ ಹೊರಟೋಗ್ಬಿಡುತ್ತೇನೆ ಅಂತ ಹೇಳಿ. ನಮ್ಮ ಪುರಾಣಗಳಲ್ಲಿ ದಕ್ಷಿಣ ಅದು ಯಮನ ದಿಕ್ಕು ಅಂತ ಹೇಳಿ ಹೇಳ್ತಾರೆ. ಅಪಶಕುನ, ಪಾಪ ಇತ್ಯಾದಿ ಅರ್ಥವನ್ನು ಸೂಚಿಸುವಂತಹದ್ದು. ಹಾಗಾಗಿ ಇಲ್ಲಿ ವಸಿಷ್ಠ ಪ್ರತಿಜ್ಞೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆತ ಹೇಳುವಂತಹದ್ದು, ಹೆಂಡವನ್ನು ಕುಡಿಯುತ್ತಾ ದಕ್ಷಿಣಾಭಿಮುಖವಾಗಿ ಹೊರಟು ಬಿಡುತ್ತೇನೆ, ಇದು ನನ್ನ ಪ್ರತಿಜ್ಞೆ ಅಂತ ಹೇಳುವಂತಹದ್ದು. ಈ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ
ಇಂದ್ರನ ಓಲಗದಲ್ಲಿದ್ದಂತಹ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವಂತಹ ಧೈರ್ಯವನ್ನು ಕೂಡ ಮಾಡುವುದಿಲ್ಲ. ಸಾಕ್ಷಾತ್ ಇಂದ್ರ ಕೂಡ ಈ ಸಂದರ್ಭದಲ್ಲಿ ಹೇಗೆ ಇವರಿಬ್ಬರನ್ನ ಸಮಾಧಾನಪಡಿಸಬೇಕು ಎನ್ನುವ ದಿಕ್ಕು ಕಾಣದೆ ಆತ ಚಕಿತನಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ನಾರದ ದಡಾರಂತ ಹೇಳಿ ಮೇಲಕ್ಕೆ ಎದ್ದು ವಿಶ್ವಾಮಿತ್ರನಿಗೆ ಹೇಳ್ತಾನೆ, ಈಗ ವಸಿಷ್ಠನೆದುರಿಗೆ ನಿನ್ನ ಪ್ರತಿಜ್ಞೆ ಏನು ಹೇಳು. ಯಾಕೆಂದರೆ ವಸಿಷ್ಠ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಹರಿಶ್ಚಂದ್ರ ತಿಳಿದೂ ಕೂಡ ಸುಳ್ಳನ್ನು ಹೇಳುವಂತಹವನಲ್ಲ. ಅಕಸ್ಮಾತ್ ಹೇಳಿದ್ದೇ ಆದಲ್ಲಿ ನನ್ನ ಪ್ರತಿಜ್ಞೆ ಏನು ಎನ್ನುವಂತಹದ್ದನ್ನು ಆತ ಖಡಾಖಂಡಿತವಾಗಿ ಹೇಳಿದ್ದಾನೆ. ಅದಕ್ಕೆ ಪ್ರತಿಯಾಗಿ ವಿಶ್ವಾಮಿತ್ರನ ಪ್ರತಿಜ್ಞೆ ಏನು ಅನ್ನುವುದನ್ನು ನಾರದ ಕೇಳ್ತಾನೆ. ಆಗ ವಿಶ್ವಾಮಿತ್ರ ತನ್ನ ಪ್ರತಿಜ್ಞೆ ಏನು ಅನ್ನುವಂತಹದ್ದನ್ನು ಈ ಪದ್ಯದಲ್ಲಿ ಹೇಳ್ತಾನೆ. ಧರೆಯೊಳು ಚತುರ್ಯುಗಗಳು ಮರಳಿ ಮರಳಿ ಸಾವಿರ ಬಾರಿ ಬಂದಡೆ ಅಜಗೆ ಒಂದು ದಿನವು. ಆ ದಿನದ ಪರಿದಿನಂ 30 ಬರಲ್ ಏಕಮಾಸಂ. ಆ ಮಾಸ 12 ಆಗಲು ವರುಷವು. ಆ ವರುಷ ಶತವೆಂಬುದು ಈ ಸುರಪತಿಗೆ ಪರಮಾಯು. ಈತನ್ ಈರೇಳ್ ಭವಂ ಬಪ್ಪನ್ನೆವರ ದೇವಲೋಕಕ್ಕೆ ಭಾರ್ಯಂ ಪ್ರತಿಜ್ಞೆ ಎನಗೆ ಎಂದ ವಿಶ್ವಾಮಿತ್ರನು. ತನ್ನ ಪ್ರತಿಜ್ಞೆ ಏನು ಅನ್ನುವಂತಹದ್ದನ್ನು ವಿಶ್ವಾಮಿತ್ರ ಈ ರೀತಿಯಲ್ಲಿ ಹೇಳ್ತಾನೆ. ಧರೆ ಅಂದರೆ ಭೂಮಿ, ಧರೆಯೊಳು ಅಂದರೆ ಭೂಮಿಯಲ್ಲಿ ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದಡೆ. ಚತುರ್ಯುಗ ಅಂದರೆ 4 ಯುಗಗಳು ಮರಳಿ ಮರಳಿ ಪುನಃ ಪುನಃ 1000 ಬಾರಿ ಬಂದರೆ ಅದು ಅಜಗೆ ಒಂದು ದಿನವು. ಅಜ ಅಂದರೆ ಇಲ್ಲಿ ಬ್ರಹ್ಮ ಎನ್ನುವ ಅರ್ಥ. ಅಂದರೆ ಬ್ರಹ್ಮನಿಗೆ ಒಂದು ದಿನ. ಅಂದರೆ ಭೂಮಿಯಲ್ಲಿ 4 ಯುಗಗಳು ಪುನರಾವರ್ತನೆಗೊಂಡು 1000 ಬಾರಿ ಬಂದರೆ ಬ್ರಹ್ಮನಿಗೆ ಒಂದು ದಿನ. ಆ ದಿನದ ಪರಿದಿನಂ 30 ಬರಲ್ ಏಕಮಾಸಂ. ಅಂದರೆ ಅಂತಹ ಆ ದಿನಮಾನದ ಪರಿಮಾಣ ದಿನಗಳು 30 ಬಂದರೆ ಅದು ಏಕಮಾಸ ಅಂದರೆ ಒಂದು ತಿಂಗಳಿಗೆ ಸಮಾನ. ಆ ಮಾಸ 12 ಆಗಲು ವರುಷವು. ಅಂತಹ ಒಂದೊಂದು ಮಾಸ ಅಥವಾ ತಿಂಗಳುಗಳು 12 ಆದರೆ ಅಲ್ಲಿಗೆ ಅದು ಒಂದು ವರ್ಷ. ಅಂದರೆ ಬ್ರಹ್ಮನಿಗೆ ಒಂದು ವರ್ಷ ಎನ್ನುವ ಅರ್ಥ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಭೂಮಿಯಲ್ಲಿ 4 ಯುಗಗಳು ಮರಳಿ ಮರಳಿ 1000 ಬಾರಿ ಬಂದರೆ ಬ್ರಹ್ಮನಿಗೆ ಒಂದು ದಿನ. ಅಂತಹ ದಿನ 30 ಬರೋದು ಒಂದು ತಿಂಗಳು. ಅಂತಹ ತಿಂಗಳು 12 ಆದರೆ ಒಂದು ಬ್ರಹ್ಮವರ್ಷ. ಇಂತಹ ಬ್ರಹ್ಮವರ್ಷ ಶತವೆಂಬುದು ಸುರಪತಿಗೆ ಪರಮಾಯು. ಅಂದರೆ ಬ್ರಹ್ಮವರ್ಷ ಏನಿದೆಯೋ
100 ಬ್ರಹ್ಮವರ್ಷಗಳು ದೇವೇಂದ್ರನಿಗೆ ಪರಮಾಯು ಅಂದರೆ ಆತನ ಅಧಿಕಾರಾವಧಿ ಅಥವಾ ಆತನ ಆಯುಷ್ಯ ಅನ್ನುವಂತಹದ್ದು. ಅಂದರೆ ಸುರಪತಿ ಅಂದರೆ ಇಂದ್ರನ ಅಧಿಕಾರಾವಧಿ 100 ಬ್ರಹ್ಮವರ್ಷಗಳು. 100 ಬ್ರಹ್ಮವರ್ಷಗಳು ಒಬ್ಬ ಇಂದ್ರನಿಗೆ ಅಧಿಕಾರದ ಅವಧಿ. ಅಂತಹ ಈರೇಳ್ ಅಂದರೆ 2 7 ಅಂತ. 2 7 ಅಂದರೆ 7 7 14. ಅಂದರೆ ಅಂತಹ 14 ಜನ ಇಂದ್ರರು ದೇವಲೋಕಕ್ಕೆ ಬರುವವರೆಗೂ, ದೇವಲೋಕವನ್ನು ಆಳುವವರೆಗೂ, ಅಂದರೆ 14 ಜನ ಇಂದ್ರರು ದೇವಲೋಕವನ್ನು ಆಳುವವರೆಗೂ ಕೂಡ ನಾನು ದೇವಲೋಕಕ್ಕೆ ಬರುವುದಿಲ್ಲ. ಇದು ನನ್ನ ಪ್ರತಿಜ್ಞೆ ಎಂಬುದು ವಿಶ್ವಾಮಿತ್ರನ ಪ್ರತಿಜ್ಞೆಯಾಗಿದೆ ಅನ್ನುವಂತಹದ್ದು. ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದಂತಹ ವಿಶ್ವಾಮಿತ್ರ ಆನಂತರ ವಸಿಷ್ಠನಿಗೆ ಹೇಳ್ತಾನೆ, ನೀವು ಹೋಗಿ ನಿಮ್ಮ ಶಿಷ್ಯ ಹರಿಶ್ಚಂದ್ರನಿಗೆ ಹೇಳಿಬಿಡಿ, ವಿಶ್ವಾಮಿತ್ರ ಪರಿಪರಿಯಾಗಿ ನಿನ್ನನ್ನು ಕಾಡ್ತಾನೆ, ಎಚ್ಚರಿಕೆಯಿಂದ ಇರು ಎನ್ನುವ ಮಾತನ್ನು ನಿಮ್ಮ ಶಿಷ್ಯನಿಗೆ ಹೋಗಿ ಹೇಳಿಬಿಡಿ ಅಂತ ಹೇಳಿ ವ್ಯಂಗ್ಯದ ಮಾತುಗಳನ್ನು ವಿಶ್ವಾಮಿತ್ರ ಹಾಡ್ತಾನೆ. ಅದಕ್ಕೆ ವಸಿಷ್ಠ ಹೇಳ್ತಾನೆ, ನಾನು ಈ ಮಾತನ್ನು ಆತನಿಗೆ ಹೇಳೋದಿಲ್ಲ. ಅದಕ್ಕೆ ವಿಶ್ವಾಮಿತ್ರ ಹೇಳುವಂಥದ್ದು, ಅಕಸ್ಮಾತ್ ಆತ ಏನಾದರೂ ಸುಳ್ಳನ್ನು ಹೇಳಿಬಿಟ್ರೆ ನಿಮ್ಮ ಮುನಿತನವೇ ಹೊರಟೋಗ್ಬಿಡ್ತದಲ್ಲ ಅಂತ ಹೇಳಿ ಹೀಯಾಳಿಸಿದಾಗ ವಸಿಷ್ಠ ವಿಶ್ವಾಮಿತ್ರನಿಗೆ ಹೇಳ್ತಾನೆ, ಅಲ್ಲಪ್ಪ ನೀನು ಹೇಳೋ ಮಾತು ಹೇಗಿದೆ ಅಂತ ಅಂದರೆ, ತರಣಿ ತೇಜಂಗಿಡದಿರ್ ಅಗ್ನಿ ಬಿಸುಪ್ ಆರದಿರು ಸರಸಿರುಹ ವೈರಿ ತಂಪಂ ಬಿಡದಿರು ಎಲಲೆ ಮಂದರವೇ ಚಲಿಸದಿರು ಎಂದು ಬೋಧಿಸಲ್ ಅದೇಕೆ ನಿಜ ಅಳಿವವೇ ಸುಮ್ಮನಿರಲು. ವರ ಹರಿಶ್ಚಂದ್ರ ಸತ್ಯಂಗೆಡದೀರ್ ಎಂದು ಬೋಸರಿಸುವಂತಾಗಿ ಹುಸಿಯುಂಟೆ, ಕೊಂಡೆಯವೇ ಯಮಗೆ ಹಿರಿಯತನ ಕೆಟ್ಟಿಂತು ನುಡಿಯಲ್ ಅಹುದೇ ಎಂದು ವಾಸಿಷ್ಠ ಮುನಿ ನುಡಿದನು. ವಸಿಷ್ಠ ಹೇಳುವಂಥದ್ದು ವಿಶ್ವಾಮಿತ್ರನಿಗೆ, ನೀನು ಹೇಳುವ ಮಾತು ಹೇಗಿದೆ ಅಂತಂದರೆ, ತರಣಿ ಅಂದರೆ ಸೂರ್ಯ, ಎಲೆ ಸೂರ್ಯನೇ, ತೇಜಂಗಿಡದೀರ್ ತೇಜಸ್ವತೋ ಪ್ರಕಾಶಮಾನ, ಎಲೆ ಸೂರ್ಯನೇ ನೀನು ನಿನ್ನ ಪ್ರಕಾಶಮಾನವನ್ನು ಕಳೆದುಕೊಳ್ಳಬೇಡ. ಅಗ್ನಿ ಬಿಸುಪಾರದಿರು, ಅಗ್ನಿ ಅಂದರೆ ಬೆಂಕಿ, ಎಲೆ ಬೆಂಕಿಯೇ ನೀನು ನಿನ್ನ ಬೆಂಕಿಯ ಶಾಖ ಬಿಸುಪು, ಆ ಶಾಖವನ್ನು ಕಳೆದುಕೊಳ್ಳಬೇಡ. ಸರಸಿರುಹ ವೈರಿ, ಸರಸಿರುಹ ಅಂದರೆ ತಾವರೆ, ವೈರಿ ಅಂದರೆ ಶತ್ರು, ಅಂದರೆ ತಾವರೆಯ ಶತ್ರು ಯಾರು? ಚಂದ್ರ. ಯಾಕೆ ಅಂತ ಹೇಳಿದರೆ, ಈ ತಾವರೆ ಅಥವಾ ಕಮಲ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಅರಳುತ್ತದೆ. ಸೂರ್ಯನ ಕಿರಣಗಳು ಮರೆಯಾದ ಕೂಡಲೇ ಅದು ಸಾವನ್ನಪ್ಪುತ್ತದೆ ಅಂತ ಹೇಳಿ. ಅಂದರೆ ಚಂದ್ರ ಬಂದ ಅಂದರೆ ಸೂರ್ಯ ಮರೆಯಾಗಿದ್ದಾನೆ. ಸೂರ್ಯ ಮರೆಯಾದ ಅಂತ ಅಂದರೆ ತಾವರೆ ಕೊನೆಗೊಳ್ತದೆ. ಹಾಗಾಗಿ ಚಂದ್ರನನ್ನು
ತಾವರೆಯ ವೈರಿ ಅಂತ ಹೇಳಿ ಕರೆಯುವಂತಹದ್ದು. ಇಂತಹ ಚಂದ್ರನ ಕುರಿತು ಹೇಳುವಂಥದ್ದು, ಎಲೆ ಚಂದ್ರನೇ, ನೀನು ನಿನ್ನ ತಂಪನ್ನು ಬಿಡದಿರು. ಎಲೆಲೆ ಮಂದರವೇ, ಮಂದರ ಪರ್ವತ, ಎಲೆಲೆ ಮಂದರ ಪರ್ವತವೇ ಚಲಿಸದಿರು, ನೀನು ಚಲಿಸಬೇಡ ಎಂದು ಬೋಧಿಸಲ್ ಅದೇಕೆ ನಿಜ ಅಳಿವವೇ ಸುಮ್ಮನಿರಲು. ಈ ರೀತಿ ಅವಕ್ಕೆ ಹೇಳ್ಕೊಡ್ಬೇಕಾ? ಅಕಸ್ಮಾತ್ ನಾವು ಇದನ್ನು ಹೇಳ್ಕೊಡ್ಲಿಲ್ಲ, ನಾವು ಸುಮ್ಮನಿದ್ರೆ ಅವು ತಮ್ಮ ಗುಣಗಳನ್ನು ಕಳೆದುಕೊಳ್ತಾವ. ಸೂರ್ಯನಿಗೆ ನೀನು ನಿನ್ನ ಪ್ರಕಾಶಮಾನವನ್ನು ಬಿಡಬೇಡ ಅಂತ ಹೇಳಲಿಲ್ಲ ಅಂತಂದರೆ ಅದು ತನ್ನ ಪ್ರಕಾಶಮಾನವನ್ನು ಕಳೆದುಕೊಳ್ತದ. ಎಲೆ ಅಗ್ನಿಯೇ, ನೀನು ನಿನ್ನ ಶಾಖವನ್ನು ಕಳೆದುಕೊಳ್ಳಬೇಡ ಅಂತ ಹೇಳಲಿಲ್ಲ ಅಂತ ಅಂದರೆ ಅದು ತನ್ನ ಶಾಖವನ್ನು ಕಳೆದುಕೊಳ್ತದ. ಎಲೆ ಚಂದ್ರನೇ, ನೀನು ನಿನ್ನ ತಂಪನ್ನು ಬಿಡಬೇಡ ಅಂತ ನಾವು ಏನಾದ್ರು ಹೇಳ್ದೆ ಸುಮ್ಮನಿದ್ರೆ ಅದು ತನ್ನ ತಂಪನ್ನು ಕಳೆದುಕೊಳ್ತದ. ಎಲೆ ಮಂದರ ಪರ್ವತ, ಚಲಿಸಬೇಡ ಅಂತ ನಾವೇನಾದರೂ ಹೇಳಿದೆ ಸುಮ್ಮನಿದ್ರೆ ಅದು ಚಲಿಸ್ಬಿಡ್ತದ? ಸಾಧ್ಯವೇ ಇಲ್ಲ. ಇವ್ಯಾವೂ ಕೂಡ ತಮ್ಮ ನಿಜ ಗುಣವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವಂತಹದ್ದಲ್ಲ. ಹಾಗೆಯೇ ಹರಿಶ್ಚಂದ್ರನ ವಿಚಾರದಲ್ಲಿಯೂ ಹರಿಶ್ಚಂದ್ರನ ಬಳಿಗೆ ಹೋಗ್ಬಿಟ್ಟು, ಎಲೆ ಹರಿಶ್ಚಂದ್ರ, ನೀನು ನಿನ್ನ ಸತ್ಯವನ್ನು ಕಳೆದುಕೊಳ್ಳಬೇಡ ಎಂದು ಹೇಳದೆ ಸುಮ್ಮನಿದ್ದರೆ ಹರಿಶ್ಚಂದ್ರ ತನ್ನ ಸತ್ಯವನ್ನು ಕಳೆದುಕೊಂಡು ಸುಳ್ಳನ್ನು ಹೇಳ್ತಾನಾ? ಹೊರ ಹರಿಶ್ಚಂದ್ರ ಸತ್ಯಂಗಿಡದಿರ್ ಎಂದು ಬೋಸರಿಸುವಂತಾಗಿ ಹುಸಿಯುಂಟೆ. ಈ ರೀತಿ ಹೋಗಿ ಹೇಳಿದ್ರೆ ಆತ ಸುಳ್ಳು ಹೇಳ್ಬಿಡ್ತಾನ? ಕೊಂಡೆಯವು ಎಮಗೆ ಹಿರಿಯತನ, ಕೊಂಡೆಯವೇ ಹೆಮಗೆ ಹಿರಿಯತನ. ಕೊಂಡೆಯ ಅಂದರೆ ಚಾಡಿ ಮಾತು, ಅಂದರೆ ಒಂದು ಹಿರಿತನವನ್ನು ಇಟ್ಟುಕೊಂಡು ನಾವು ಹೀಗೆ ಹೋಗಿ ಚಾಡಿ ಮಾತನ್ನು ಹೇಳಿ ಕೆಡುವಂಥದ್ದು ಸರಿಯೇ? ಕೆಟ್ಟು ನುಡಿಯಲ್ ಅಹುದೇ, ಕೆಟ್ಟ ಮಾತುಗಳನ್ನು ಮಾತನಾಡ್ಬೋದೇ? ಇದು ನಮ್ಮ ಹಿರಿತನಕ್ಕೆ ಶೋಭೆಯೇ ಎಂದು ವಾಸಿಷ್ಠ ಮುನಿ ನುಡಿದನು. ಈ ರೀತಿಯಲ್ಲಿ ವಸಿಷ್ಠ ಮುನಿ ವಿಶ್ವಾಮಿತ್ರನಿಗೆ ಹೇಳುವಂತಹದ್ದು. ಈ ಮಾತಿಗೆ ಕೋಪಿಸಿಕೊಂಡಂತಹ ವಿಶ್ವಾಮಿತ್ರ ವಸಿಷ್ಠನಿಗೆ ಹೇಳ್ತಾನೆ, ಸಿಡಿಲು ಹೊಡವಡೆ ಹಿಡಿದ ಕೊಡೆ ಕಾವುದೇ, ಮುನಿದು ಪೊಡವಿ ನುಂಗುವಡೆ ಮನೆ ತಾಂಗುವುದೇ, ಕವಿದು ಹೆಗ್ಗಡಲುಕ್ಕಿ ಜಗವ ಮೊಗೆವಡೆ ಮೆಳೆಗಳು ಅಡ್ಡಬಹವೆ. ಹೇಳು ಮುನಿಪ, ನಿನ್ನ ಬಡ ಬೋಧೆ ಗೀದೆಗಳು ರಕ್ಷಿಸುವವಲ್ಲ. ನಾಂ ಕಡುಮುಳಿದ ಬಳಿಕಲ್ ಏಗುವವು. ನೀ ಹೇಳದಿರ್ದಡೆ ಮದನ ಹರನಾಣೆ ಹೋಗೆಂದು ಕೌಶಿಕಂ ನುಡಿದನು ವಸಿಷ್ಠ ಮುನಿಗೆ. ವಿಶ್ವಾಮಿತ್ರ ಹೇಳುವಂಥದ್ದು ವಸಿಷ್ಠನಿಗೆ, ವಸಿಷ್ಠರೇ, ಸಿಡಿಲು ಅಪ್ಪಳಿಸಿ ಹೊಡೆಯುವಂತಹ ಸಂದರ್ಭದಲ್ಲಿ ತಲೆಯ ಮೇಲೆ ಹಿಡಿದುಕೊಂಡಿರುವಂತಹ ಕೊಡೆ ಆತನನ್ನು ರಕ್ಷಿಸುತ್ತದೆಯೇ? ಕಾವುದೇ, ಕಾಪಾಡುವುದೇ, ರಕ್ಷಿಸುವುದೇ? ಸಿಡಿಲು ಹೊಡೆದಾಗ ಕೈಯಲ್ಲಿ ಹಿಡಿದ ಯಕಶ್ಚಿತ್ ಕೊಡೆ ಆತನನ್ನು ಯಾವುದೇ ಕಾರಣಕ್ಕೂ ಕಾಪಾಡುವುದಿಲ್ಲ. ಹಾಗೆಯೇ ಮುನಿದು ಪೊಡವಿ ನುಂಗುವಡೆ ಅಂದರೆ ಕೋಪಿಸಿಕೊಂಡಂತಹ, ಪೊಡವಿ ಅಂದರೆ ಭೂಮಿ, ಕೋಪಿಸಿಕೊಂಡಂತಹ ಭೂಮಿಯಲ್ಲಿ ಭೂಕಂಪವಾಗಿ ಇಡೀ ಭೂಮಿಯೇ ನುಂಗಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮನೆ ಉಳಿದುಕೊಳ್ಳುವುದೇ, ಮನೆ ತಾಂಗುವುದೇ, ಉಳಿಯುವುದೇ? ಭೂಕಂಪವಾದಾಗ ಭೂಮಿಯೇ ಸಂಪೂರ್ಣವಾಗಿ ನಾಶವಾಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಇರುವಂತಹ ಮನೆ
ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ. ಹಾಗೆಯೇ ಕವಿದು ಹೆಗ್ಗಡಲುಕ್ಕಿ ಜಗವ ಮೊಗೆವಡೆ, ಕೋಪಿಸಿಕೊಂಡಂತಹ ಹೆಗ್ಗಡಲುಗಳು ಅಂದರೆ ಮಹಾಸಾಗರಗಳು ಉಕ್ಕಿ ಇಡೀ ಜಗತ್ತನ್ನು ಮುಳುಗಿಸುವಂತಹ ಸಂದರ್ಭದಲ್ಲಿ ಮೆಳೆಗಳು ಅಂದರೆ ಬಿದಿರು ಮೆಳೆಗಳು ಅಡ್ಡ ಬಂದು ನಮ್ಮನ್ನು ಕಾಪಾಡ್ತವ. ಜಗತ್ತಿನ ಮಹಾಸಾಗರಗಳು ಉಕ್ಕಿ ಮುಳುಗಿಸ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಬಿದಿರು ಮೆಳೆಗಳು ಅಡ್ಡ ಬಂದು ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವೇ? ಹೇಳು ಮುನಿಪ, ಹೇಳು. ನಿನ್ನ ಬಡಬೋದೆ ಗೀತೆಗಳು ರಕ್ಷಿಸುವವಲ್ಲ ನಾಂ ಕಡುಮುಳಿದ ಬಳಿಕ. ನಾನು ಅತಿಯಾಗಿ ಕೋಪಿಸಿಕೊಂಡ ಬಳಿಕ ನಿನ್ನ ಬಡ ಬೋಧನೆ ಗೀದನೆಗಳು ಯಾರನ್ನೂ ರಕ್ಷಿಸುವಂತಹವುಗಳಲ್ಲ. ಅವೆಲ್ಲವೂ ಕೂಡ ಹೇಗುವು, ಉಳಿಸಲಾರವು. ಹಾಗಾಗಿ ನೀನು ಹೋಗಿ ಹರಿಶ್ಚಂದ್ರನಿಗೆ ಹೇಳಿಬಿಡುವೋ, ಆತ ಎಚ್ಚರಿಕೆಯಿಂದಿರಲಿ. ನೀ ಹೇಳದಿರ್ದಡೆ ಮದನ ಹರನಾಣೆ. ಅಕಸ್ಮಾತ್ ನೀನೇನಾದರೂ ಹೇಳಿಲ್ಲ ಅಂತಂದರೆ ಮದನನನ್ನು ಕೊಂದಂತಹ ಶಿವನಾಣೆ ಹೋಗು ಎಂದು ಕೌಶಿಕಂ ನುಡಿದನು ವಸಿಷ್ಠ ಮುನಿಗೆ. ಕೌಶಿಕ ಅಂದರೆ ವಿಶ್ವಾಮಿತ್ರ ವಸಿಷ್ಠನಿಗೆ ಹೇಳುವಂತಹದ್ದು, ಮೊದಲೇ ಹೋಗಿ ನಿನ್ನ ಶಿಷ್ಯನಾದಂತಹ ಹರಿಶ್ಚಂದ್ರನಿಗೆ ಹೇಳಿಬಿಡು. ಯಾಕೆ ಅಂತಂದರೆ ನಾನು ಕೋಪಿಸಿಕೊಂಡ ಬಳಿಕ ನಿನ್ನ ಈ ಯಾವ ಬಡಬೋಧನೆಯೂ ಕೂಡ ಯಾರನ್ನೂ ರಕ್ಷಿಸುವುದಿಲ್ಲ. ಹಾಗಾಗಿ ಮೊದಲೇ ಹೋಗಿ ಹೇಳಿಬಿಡು ಅಂತ ಹೇಳಿ ವಿಶ್ವಾಮಿತ್ರ ವಸಿಷ್ಠನಿಗೆ ಒಂದು ಸೂಚನೆಯನ್ನು, ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾನೆ ಅನ್ನುವಂತಹದ್ದು. ಹೀಗೆ ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಇಂದ್ರನ ಒಡ್ಡೋಲಗದಲ್ಲಿ ಉಂಟಾದಂತಹ ವಾಗ್ವಾದ ಅಥವಾ ಕಲಹದ ಪರಿಣಾಮ ಮುಂದೆ ಹರಿಶ್ಚಂದ್ರ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಸಂದರ್ಭ ಒದಗಿ ಬರುತ್ತದೆ. ಹಾಗಾಗಿ ರಾಘವಾಂಕ ಈ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ವಸಿಷ್ಠ ಮತ್ತು ವಿಶ್ವಾಮಿತ್ರರ ಈ ವಾಗ್ವಾದವನ್ನು ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು ಎನ್ನುವ ಉಪಮೆಯ ಮುಖಾಂತರ ಸೂಚಿಸುವ ಪ್ರಯತ್ನವನ್ನು ಮಾಡಿದ್ದಾನೆ. ಇದಿಷ್ಟು ನಮ್ಮ ಕಾವ್ಯ ಭಾಗವಾದ ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು ಎನ್ನುವ ಕಾವ್ಯ ಭಾಗದ ವಿಚಾರ. ಇಲ್ಲಿಗೆ ಈ ಕಾವ್ಯ ಭಾಗ ಮುಕ್ತಾಯವಾಗ್ತದೆ. ಎಲ್ಲರಿಗೂ ವಂದನೆಗಳು.